ಈಗ ಶಿವಮೊಗ್ಗದ ವಾದಿಯೇ ಹುದಾ ಬಡಾವಣೆಯಲ್ಲಿರ್ತಕ್ಕಂಥ ಮಸೀದಿಯಲ್ಲಿದ್ದೇವೆ. ಈ ಮಸೀದಿಯಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿದೆ. ಏನು ಕಾರ್ಯಕ್ರಮ ಅಂತಂದರೆ ಸಾರ್ವಜನಿಕರಿಗೆ ಮಸೀದಿ ದರ್ಶನ ಅನ್ನುವಂಥ ಕಾರ್ಯಕ್ರಮ. ಇವತ್ತಿನ ದಿನ ಈ ಮಸೀದಿಗೆ ಸಾರ್ವಜನಿಕರು ಬಂದು ಇಲ್ಲಿ ನೋಡ್ಬೋದು ಮಸೀದಿಯಲ್ಲಿ ಏನೇನು ನಡೆಯುತ್ತೆ, ಏನೇನು ಚಟುವಟಿಕೆ ನಡೆಯುತ್ತೆ, ಮಸೀದಿ ಅನ್ನೋದು ಹೇಗಿರುತ್ತೆ ಅಂಥೇಳಿ ಸಾರ್ವಜನಿಕರಿಗೆ ಮುಕ್ತವಾಗಿ ಒಂದು ಪ್ರವೇಶವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಾಗಿದೆ. ಇದು ನಾವು ವಾದಿಯೇ ಹುದಾದಲ್ಲಿ ಇರ್ತಕ್ಕಂಥ ಒಂದು ಮಸೀದಿ. ಈ ಮಸೀದಿಯ ಒಳಗೆ ನಾವು ಈಗ ಪ್ರವೇಶ ಮಾಡ್ತಾ ಇದ್ದೇವೆ. ಇದು ಮಸೀದಿಯ ಪ್ರಾಂಗಣ. ಆದರೆ ಯಾವುದೇ ಕಟ್ಟಡ ಮಸೀದಿ ಅಂತ ಹೇಳಬೇಕು ಅಂತಂದರೆ ಅದರಲ್ಲಿ ಏನಾದರೂ ಒಂದು ಲಕ್ಷಣ ಇರಬೇಕಲ್ವ. ಈಗ ನಮಗೆ ಸರ್ ತಮ್ಮ ಹೆಸರು? ಮಹಬೂಬ್ ಅಲಿ ಖಾನ್ ಅಂತ. ನಾನು ರಿಟೈರ್ಡ್ ಹೈಸ್ಕೂಲ್ ಟೀಚರ್, ಜಮಾತೆ ಇಸ್ಲಾಮಿ ಕಾರ್ಕುನಾಗಿ ಈಗ ಸೇವೆ ಮಾಡ್ತಾ ಇದ್ದೀನಿ. ಸರ್, ಈಗ ಯಾವುದೇ ಒಂದು ಕಟ್ಟಡ ಅದು ಮಸೀದಿ ಅಂತ ಹೇಳಬೇಕು ಅಂತಂದರೆ ಅದರಲ್ಲಿ ಏನಿರಬೇಕು, ಮೇಜರ್ ಲಕ್ಷಣಗಳೇನು ಅಂತೇಳಿ ಕ್ಯಾಮ್ರಾ ನೋಡ್ತಾ ಮಾತಾಡಿ ಸರ್. ಮಸೂತಿ ಅಂದರೆ ಪ್ರಾರ್ಥನೆ ಸ್ಥಳ. ದೇವಸ್ಥಾನ ಅಂದರೆ ನಮ್ಮ ಹಿಂದೂ ಬಾಂಧವರಿಗೆ ಪೂಜೆ ಮಾಡೋ ಸ್ಥಳ ಹೇಗಿದೆ, ಅದೇ ರೀತಿ ನಮ್ಮ ಕ್ರಿಶ್ಚಿಯನ್ ಬಾಂಧವರಿಗೆ ಪೂಜೆ ಮಾಡುವ ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಚರ್ಚ್ ಅಂತೀವಿ. ನಮ್ಮ ಸಿಖ್ ಬಾಂಧವರಿಗೆ ಅವರು ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ದ್ವಾರಕ ಅಂತೀವಿ. ಅದೇ ರೀತಿ ಮಸೂತಿ ಅಂದರೆ ಮುಸಲ್ಮಾನರು ಪ್ರಾರ್ಥನೆ ಮಾಡುವ ಸ್ಥಳ. ಅಲ್ಲಿ ಯಾವ ಮೂರ್ತಿ ಅಥವಾ ಏನೂ ಇರೋಂಗಿಲ್ಲ. ಆ ಕಟ್ಟಡ ಅದು ದಿಕ್ಕು ವೆಸ್ಟ್ ಆಗಿ ಪಶ್ಚಿಮಕ್ಕೆ ಬಾಗಿಲಿರಬೇಕು, ಪಶ್ಚಿಮಕ್ಕೆ ಅದು ಇದು ಪ್ರಾರ್ಥನೆ ಮಾಡ್ತೀವಿ. ಪಶ್ಚಿಮಕ್ಕೆ ಪೂರ್ವಕ್ಕೆ ಬಾಗಿಲಿರಬೇಕು, ಪಶ್ಚಿಮಕ್ಕೆ ಪ್ರಾರ್ಥನೆ ಮಾಡುವ ಸ್ಥಳ ಇರಬೇಕು ಅಂತ ಮಾಡ್ತೀವಿ. ಯಾಕಂದರೆ ನಮ್ಮ ಕಾಬಾ ಏನಿದೆಯಲ್ಲ ಅದು ಸೆಂಟ್ರ್. ಅದು ಕಾಬಾ ಏನಿದೆಯಲ್ಲ ನಮಗೆ ಪಶ್ಚಿಮ ಭಾಗಕ್ಕೆ ಇದೆ. ಅದಕ್ಕೋಸ್ಕರ ಇನ್ನೊಂದು ಕೇಳ್ಬೋದು ನೀವು, ಬೇರೆ ದೇಶದವರು ಹೆಂಗೆ, ನಾವು ಕಾಬಾದ ಹತ್ರ ಹೋದರೆ ಹೆಂಗೆ ಅಂತ. ಕಾಬಾ ಮಧ್ಯದಾಗಿರುತ್ತೆ. ನಾವು ಅಲ್ಲಿ ಹೋದರೆ ಸುತ್ತ ಆಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಮಸೂತಿ ಅಂದರೆ ಅಲ್ಲಿ ಏನಿಲ್ಲ, ಪ್ರಾರ್ಥನೆ, ಮುಸಲ್ಮಾನರು ಪ್ರಾರ್ಥನೆ ಮಾಡುವ ಸ್ಥಳ. ಮಸೀದಿ ಅಂದರೆ ಬೇರೆ ಏನೂ ಇಲ್ಲ, ಮುಸಲ್ಮಾನರು ಪ್ರಾರ್ಥನೆ ಮಾಡುವ ಸ್ಥಳ. ದ್ವಾರ ಪೂರ್ವದಲ್ಲಿರುತ್ತೆ. ಆ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಪಶ್ಚಿಮಾಭಿಮುಖವಾಗಿ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತು ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಸರ್, ಮಸೀದಿ ಒಳಗೆ ಹೋಗೋಣ. ನೋಡಿ, ಬಂದಿದ ತಕ್ಷಣ ನಾವು ರೈಟ್ ಲೆಗ್ ಹಿಂಗೆ ಇಟ್ಟು ದೇವರೇ ನಮ್ಮ ಮೇಲೆ ನಿನ್ನ ಕರುಣೆ ಇರಲಿ ಅಂತ ಒಳಗೆ ಬರ್ತೀವಿ. ಹಾಂ ಸರ್, ಮಸೂದಿಗೆ ಬರೋಬೇಕಾದ್ರೆ ಒಂದು ನೇಮ ಇದೆ. ಏನಂತ, ಬಲಗೈ ಬಲ ಕಾಲು ಒಳಗೆ ಇಟ್ಟು ದೇವರೇ ನಿನ್ನ ಕರುಣೆ ನಮ್ಮ ಮೇಲೆ ಇರಲಿ ಅಂತ ಒಳಗೆ ದೇವರಿಗೆ ನೆನೆಸಿ ಒಳಗೆ ಬರ್ತೀವಿ. ಬಂದಿದ ತಕ್ಷಣ ನಾವು ವಜು ಅಂತ ಮಾಡಬೇಕು. ಮನೆಯಿಂದ ಬರೋದು ಭಾಳ ಒಳ್ಳೆಯದು. ಒಂದು ವೇಳೆ ಮನೆಯಿಂದ ಬರಲಿಲ್ಲದ್ರೆ ಬಂದು ನಮ್ಮ ಪಾದರಕ್ಷೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗಿದರೆ ನಾವು ಏನಾರೇ ನ್ಯಾಚುರಲ್ ಕಾಲಿಗೆ ಹೋಗಬೇಕಾದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ. ಇಲ್ಲಪ್ಪ ಅಂತ ಹೇಳಿದರೆ ವಜು ಮಾಡ್ಕೊಂಡು ಬಂದು ನಾವು ಮತ್ತೆ ಮಸೂದಿ ಒಳಗೆ ಬರ್ತೀವಿ ಸರ್. ಬನ್ನಿ ಮತ್ತೆ ಈಗ ಮಸೂದಿ ಒಳಗೆ ಹೋಗೋಣ. ಅಲ್ಲಿ ಏನಿದೆ ಅಲ್ಲಿ ನೋಡೋಣ. ಬನ್ನಿ ಸರ್, ಬನ್ನಿ. ಸರ್, ಇದು ಮಸೂತಿ ಅಂದರೆ ಒಂದು ಕಟ್ಟಡ. ಅದು ಏನು ನ್ಯಾಮ ಇಷ್ಟೇ ಹೀಗೆ ಇರಬೇಕು ಏನು ಅಂತ ಇಲ್ಲ. ಇದು ಈ ಕಡೆ ಮಖ ಮಾಡಿ ನಾವು ಪ್ರಾರ್ಥನೆ ಮಾಡ್ತೀವಿ. ಹೀಗೆ ಲೈನ್ ಸರ್. ಇದು ಅಲ್ಲಿ ಸಾಮೂಹಿಕ ಪ್ರವರ್ತನೆ ಮಾಡಬೇಕಾದ್ರೆ ನಮ್ಮ ಲೀಡ್ರು ಇಮಾಮ್ ಅಂತೀವಿ ನಾವು, ಅಲ್ಲಿ ನಿಂತಿರ್ತಾರೆ. ಅವ್ರ ಹಿಂದೆ ನಾವು ನಮಾಜಿ ಮಾಡ್ತೀವಿ. ಒಂದು ದಿವಸಕ್ಕೆ 5 ಹೊತ್ತು ನಮಾಜಿ. ಅದರ ಟೈಮ್ ಟೇಬಲ್ ಅಲ್ಲಿ ಹಾಕಿದ್ದೀವಿ ಸರ್. ನೋಡಿ, ಇಲ್ಲಿ ಯಾವ ಮೂರ್ತಿ ಅಥವಾ ಏನೂ ಇರೋಲ್ಲ, ಯಾವ ವ್ಯಕ್ತಿ ಫೋಟೋ ಇರೋಂಗಿಲ್ಲ, ಏನಿಲ್ಲ. ಆಮೇಲೆ ಮಸೂಲಿ ಇವತ್ತು ನಮ್ಮ ದೇಶ ಬಾಂಧವರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಮಸೂದಿ ಅಂದರೆ ಏನಪ್ಪ, ಅಲ್ಲಿ ಅದು ಭಯೋತ್ಪಾದಕರ ಟ್ರೈನಿಂಗ್ ಕೊಡೋದು, ಅಲ್ಲಿ ರೆಡಿ ಮಾಡೋದು, ಇದೆಲ್ಲ ಇದೆ ಸರ್. ಅದು ತಪ್ಪು ಕಲ್ಪನೆ ಹೋಗಲಿ ಅಂತ ಹೇಳಿ ನಾವು ಇವತ್ತು ಮಸೂದಿ ದರ್ಶನ ನಮ್ಮ ದೇಶ ಬಾಂಧವರಿಗೆ ನಾವು ಅವರು ಒಂದೇ ದೇಶದಾಗಿದ್ದೀವಿ, ಕೂಡಿ ಬಾಳಬೇಕು, ನಮ್ಮ ಮಸೂತಿ ತೋರ್ಸೋಣ ಅಂತ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದು ಒಳ್ಳೆ ಕಾರ್ಯಕ್ರಮ ಸರ್. ಅಲ್ಲಿ ಟೈಮ್ ಏನು ಕಾಣ್ತಾ ಇದೆ, ಅಲ್ಲಿ ಟಿ ವಿಲಿ ನೋಡ್ಬೋದು ನೀವು ಟೈಮ್ನ. ಆ ಟೈಮ್ ಏನು, ಆ ಟೈಮ್ ಯಾಕೆ ಆ ರೀತಿ ಇದೆ? ಒಂದು ನಿಮಿಷ ಸರ್. ಒಂದು ದಿವಸಕ್ಕೆ ನಾವು 5 ಹೊತ್ತು ಪ್ರಾರ್ಥನೆ ಮಾಡಬೇಕು, ಕಡ್ಡಾಯ ಸರ್. ಅಲ್ಲಿ ನೋಡಿ, ಈ ಕಡೆ ರೆಡ್ನಾಗ ಏನಿದೆಯಲ್ಲ ಅಲ್ಲಿ ಫಜರ್, ಜೊಹರ್, ಅಸರ್, ಮಗರಿಬ್, ಇಶಾ ಅಂತ. ಫಜರ್ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಏನು ಪ್ರಾರ್ಥನೆ ಮಾಡ್ತೀವಿ ಅದಕ್ಕೆ ಫಜರ್ ಅಂತೀವಿ. ಆಮೇಲೆ 12:30 1 ಗಂಟೆ ನಂತರ ಏನು ಪ್ರಾರ್ಥನೆ ಮಾಡ್ತೀವಿ ಅದಕ್ಕೆ ಜೊಹರ್ ಅಂತೀವಿ. ಸೂರ್ಯ
ಹಿಂಗೆ 5 ಗಂಟೆ 4:15 ನಂತರ ಏನು ಮಾಡ್ತೀವಿ, ಅದಕ್ಕೆ ಅಸರ್ ಅಂತೀವಿ. ಸೂರ್ಯ ಮುಳುಗಬೇಕಾದ್ರೆ ಇಳಿ ಹೊತ್ತು ಮೊಗ್ರಿಬ್, ಸೂರ್ಯ ಮುಳುಗಿದ ಮೇಲೆ ಏನೈತೆ ಮೊಗ್ರಿಬ್. ಆ ನಂತರ ರಾತ್ರಿ 8 ನಂತರ ಮಾಡೋದು ಇಶಾ. ಒಂದು ದಿವ್ಸಕ್ಕೆ ರೆಡ್ ಏನಿದೆಯಲ್ಲ ಅಲ್ಲಿ ನಾವು ಕೂಗ್ತೀವಿ, ಅಜಾ ಅಂತ ಹೇಳ್ತೀವಲ್ಲ. ಈಗ ಅಜಾ ಬಗ್ಗೆ ಹೇಳ್ಬೇಕು ಸರ್. ಭಾಳ ಮುಖ್ಯವಾಗಿ ಇಲ್ಲಿ ಜನಕ್ಕೆ ಹೇಳಬೇಕಾಗಿರೋದು ಅಜಾನ್ ಬಗ್ಗೆ. ಅಜಾನ್ ಅಂದರೆ ಏನು ಅಂತೇಳಿ ಈ ಭಾಳಷ್ಟು ಜನಕ್ಕೆ ಇಲ್ಲಿ ಮೈಕಲ್ಲಿ ಬರ್ತಾ ಇರುತ್ತೆ, ಮೈಕಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ನಾವು ಮಸೀದಿ ಒಳಗೆ ನಾವೇನು ಇಲ್ಲಿ ಜನ ಬಂದು ನೋಡಿದ್ರು, ಪ್ರಾರ್ಥನೆ ಮಾಡ್ತಿರ್ಬೇಕು ನೋಡಿದ್ರು, ಇಲ್ಲಿ ಭಾಳ ಶಾಂತವಾಗಿತ್ತು, ಭಾಳ ಸೈಲೆಂಟಾಗಿ ಪ್ರಾರ್ಥನೆ ಇತ್ತು. ಹಾಗಾದರೆ ಅಜಾನ್ಗೂ ಪ್ರಾರ್ಥನೆಗೂ ಏನು ವ್ಯತ್ಯಾಸ? ಅಜಾ ಅಂದರೆ ಕರೆ, ಮಸೂದಿಗೆ ಬರ್ರಿ ಅಂತ ಕರೆ. ಆ ಕರೆ ಅಂದರೆ ನಮ್ಮ ದೇಶ ಬಾಂಧವರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಏನಂದರೆ ಅಕ್ಬರ್ ದಿ ಗ್ರೇಟ್ ರಾಜ ಅಂತ ತಿಳ್ಗದಾರವರು. ಅಲ್ಲಾಹು ಅಕ್ಬರ್ ಅಂದರೆ ಆ ಅಕ್ಬರ್ ಅಲ್ಲ, ಅಲ್ಲಾಹು ಅಕ್ಬರ್ ಅಲ್ಲ ಅಂದರೆ ದೇವರು ನಿನ್ನ ದೊಡ್ಡವನು ಅಂತ. ನೀನೇ ನಿನ್ನ ಹೊರತು ಯಾರೂ ದೊಡ್ಡವರಲ್ಲ ಅಂತ ಅದು ಕೂಗು. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲ, ದೇವರೇ ನೀನು ಒಬ್ಬನೇ, ನಿನಗೆ ಬಿಟ್ಟು ನಾವು ಯಾರಿಗೂ ಪ್ರಾರ್ಥಿಸಿಲ್ಲ, ನೀನೇ ಒಡೆಯ. ಅಶ್ಹದು ಅನ್ನ ಮೊಹಮ್ಮದ್ ರಸೂಲ್ಲಾ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೇವರು ಪೈಗಂಬರು, ದೇವರು ವಾಣಿ ಪ್ರವಾದಿಯವರು. ಹೈ ಅಲ ಸಲಾ, ಪ್ರಾರ್ಥನೆ ನಮಾಜಿಗೆ ಬನ್ನಿ. ಹೈ ಅಲಲ್ ಫಲಾ, 2 ಸರಿ ಹೇಳ್ತೀವಿ. ಬರ್ರಿ ಇಲ್ಲಿ ಕಾಮಯಾಬಿ ಇದೆ, ಇಲ್ಲಿ ಯಶಸ್ವಿ ಇದೆ, ಬನ್ನಿ ಇಲ್ಲಿ. ಅಲ್ಲಾಹು ಅಕ್ಬರ್, ದೇವರೇ ನೀನು ದೊಡ್ಡವನೇ, ನಿನ್ನ ಹೊರತು ಯಾರೂ ದೊಡ್ಡವರಲ್ಲ. ಲಾ ಇಲಾಹ ಇಲ್ಲ, ನಿನ್ನ ಬಿಟ್ಟು ಯಾರೂ ದೊಡ್ಡವರಲ್ಲ, ನೀನೇ ಪ್ರಾರ್ಥನೆಗೆ ಯೋಗ್ಯ. ಇದು ಅಜಾನ್ ಕರೆ ಸರ್. ಇದು ಅಜಾನ್ ಅಂತ ಅಂದರೆ ಮಸೀದಿಗೆ ಪ್ರಾರ್ಥನೆಗೆ ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಕರೆಯುವಂಥ ಒಂದು ಕರೆ. ದೇವರು ದೊಡ್ಡವನು ಪ್ರಾರ್ಥನೆ ಮಾಡೋಣ, ಹಾಗಾಗಿ ಎಲ್ಲರೂ ಮಸೀದಿಗೆ ಬನ್ನಿ, ಪ್ರಾರ್ಥನೆಗೆ ಬನ್ನಿ ಅನ್ನುವಂಥ ಕರೆ ಅಜಾನ್ ಅಂತಂದರೆ. ಪ್ರಾರ್ಥನೆ ಅಂದರೆ ದೇವರಿಗೆ ನೆನೆಸೋದು ಅಷ್ಟೇ ಸರ್. ದೇವರಿಗೆ ನೆನೆಸೋದು ಅಂತಂದರೆ ಇಲ್ಲಿ ನಾವು ನೋಡಿದ್ವಿ ಮಸೀದಿಯಲ್ಲಿ ದೇವರಿಗೆ ನೆನೆಸೋದು, ದೇವರಿಗೆ ಪ್ರಾರ್ಥನೆ ಮಾಡೋದು ಅಂತಂದರೆ ಇಲ್ಲಿ ಭಾಳ ನಿಶಬ್ದವಾಗಿ ಪ್ರಾರ್ಥನೆ ಮಸೀದಿಯಲ್ಲಿ ನಡೆಯುತ್ತೆ ಸರ್. ಇಸ್ಲಾಂನಲ್ಲಿ 5 ಫರ್ಜುಗಳು ಇದ್ದಾವೆ, ಖಡ್ಡಾವ. ಒಂದು ಕಲ್ಮಾ ಅಂತೀವಿ, ಅಂದರೆ ದೇವ್ರ ನೀನೇ ದೊಡ್ಡವನು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೇವ್ರ ಪೈಗಂಬರ್ ಅಂತ ಒಂದನೇದಿದು. 2ನೇದು ನಮಾಜ್, ದಿವಸಕ್ಕೆ 5 ಹೊತ್ತು ನಮಾಜ್ ಮಾಡಬೇಕು. ಪ್ರತಿಯೊಬ್ಬ ಮುಸಲ್ಮಾನರು 5 ಹೆಣ್ಣಾಗಲಿ ಗಂಡಾಗಲಿ ಅವನು 5 ಹೊತ್ತು ನಮಾಜ್ ಕಡ್ಡಾಯವಾಗಿ ಮಾಡಬೇಕು. ಅದರ ಟೈಮ್ ಟೇಬಲ್ ಅಲ್ಲಿದೆ ಸರ್. ಅದರ ಪ್ರಕಾರ ಬೇರೆ ಬೇರೆ ಮಸೂತಿ ಒಳಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಇದೇ ಟೈಮಿಗೆ ಈ ಮಸೂದಿಯಾಗಿ ಇರೋದು ಅದೇ ಟೈಮಿಗೆ ಮಾಡಬೇಕಂತ ಏನಿಲ್ಲ. 5-10 ನಿಮಿಷ. ಅದರ ಒಂದು ಜಾಣತನೂ ಏನಿದೆ ಅಂದರೆ ನಾವು ಸಾಮೂಹಿಕ ನಮಾಜ್ ಮಾಡಬೇಕು ಇಮಾಮ್ ಹಿಂದೆ. ಈ ಮಸೂತಿಯಲ್ಲಿ ತಪ್ಪಿಬಿಟ್ರೆ ಬೇರೆ ಒಂದು ಮಸೂತಿಗೆ ಹೋಗಿ ನಾವು ಅವನ ಹಿಂದೆ ಮಾಡಿದರೆ ಭಾಳ ಒಳ್ಳೆಯದು ಅಂತ ನಾವು ಸಾಮೂಹಿಕ ಪ್ರಯತ್ನಗೆ ಒಂದು 5-10 ನಿಮಿಷ ವ್ಯತ್ಯಾಸ ಮಾಡ್ಕೊತೀವಿ ಸರ್. ಸರ್, ಈಗ ನಾವು ಇಲ್ಲಿ ಮುಂದೆ ಬಂದರೆ ಇಲ್ಲೊಂದು ಬೋರ್ಡ್ ಇದೆ, ಮಿಹ್ರಾಬ್ ಅಂತ ಇದೆ. ಹಾಂ ಸರ್, ಮಿಹ್ರಾಬ್ ಅಂತ ಹೇಳ್ತೇನೆ ಸರ್. ಇದು ಮೆಹರಾಬ್ ಅಲ್ಲ, ಇದು ಲೈಬ್ರರಿ ಒಂದು ಸ್ಟ್ಯಾಂಡು. ಓಕೆ, ಲೈಬ್ರರಿ ಇಲ್ಲಿ ಅದೇ ಇದು ಮುಖ್ಯ ನೋಡಿ ಸರ್ ನೀವು ಕೇಳಿದ್ದು. ಯಾಕಂತ ಹೇಳಿದ್ರೆ ಮಸೂತಿ ಒಳಗೆ ಅವರು ಏನು ಅದು ಭಯೋತ್ಪಾದಕರ ವಸ್ತು ಇಟ್ಕೊಂಡು ಟ್ರೈನಿಂಗ್ ಕೊಡ್ತಾರೆ ಅಂತ ಅಂಥದ್ದು ಏನೇನು ಇಲ್ಲ ಸರ್. ಇಲ್ಲಿ ಲೈಬ್ರರಿ ಇರುತ್ತೆ, ಖುರಾನ್ ಇರುತ್ತೆ, ಹದೀಸ್ ಇರುತ್ತೆ, ಆಟೋಬಯೋಗ್ರಫಿ ಇರುತ್ತೆ, ಪೈಗಂಬರ್ ಅವರದ್ದು ಫಾಲೋವರ್ಸ್ ಚರಿತ್ರೆಗಳು ಇರುತ್ತೆ, ಆಟೋಬಯೋಗ್ರಫಿ ಹಿಸ್ಟ್ರಿ ಇರುತ್ತೆ. ಅಷ್ಟು ಬಿಟ್ಟರೆ ಏನೇನು ಇರಲ್ಲ. ಇದಕ್ಕೆ ಮೆಹರಾಬ್ ಅಂತಾವೆ ಸರ್. ಯಾವುದು ಇದು ಮೆಂಬರ್ ಇಲ್ಲಿ ಮೇಲಿದೆ ಅಲ್ಲ, ಅದು ಮೆಹರಾಬ್. ಮೆಂಬರ್ ಇದು ಶುಕ್ರವಾರಕ್ಕೆ ಒಮ್ಮೆ ನಾವು ಸಾಮೂಹಿಕ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಇಮಾಮು ಇಲ್ಲಿ ನಿಂತ್ಕೊಂಡು ಒಂದು 20-25 ಅರ್ಧ ತಾಸೇನು ಉಪಚಾರ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. ನಾವು ಹೇಗೆ ಜೀವನ ಮಾಡಬೇಕು, ನಮಗೆ ಇಸ್ಲಾಮಿ ಹೆಂಗೆ ಜೀವನ ಮಾಡೋದು ಕಲಿಸ್ತೆ. ಎಕ್ಸಾಂಪಲ್, ತಂದೆ ತಾಯಿ ಜೊತೆಗೆ ಹೆಂಗೆ ನಡ್ಕೋಬೇಕು, ಅಕ್ಕಪಕ್ಕದರ ಜೊತೆಗೆ ಹೆಂಗೆ ನಡ್ಕೋಬೇಕು, ಸಂಬಂಧಿಕರ ಜೊತೆಗೆ ಹೆಂಗಿರಬೇಕು, ಮಕ್ಕಳಿಗೆ ನಾವು ಹೇಗೆ ಅವರ ಟ್ರೈನಿಂಗ್ ಕೊಡಬೇಕು, ನಮ್ಮ ದೇಶಭಕ್ತಿ ಹೇಗಿರಬೇಕು, ದೇಶ ಬಾಂಧವರ ಜೊತೆಗೆ ನಮ್ಮ ಹೇಗೆ ಇರಬೇಕು ಅಂತ ಇಲ್ಲಿ ವಾರಕ್ಕೆ ಒಮ್ಮೆ ಇಲ್ಲಿ ನಿಂತ್ಕೊಂಡು ಇದು ಮಾಡ್ತಾರೆ ಸರ್, ಸ್ಪೀಚ್ ಮಾಡ್ತಾರೆ ಸರ್ ಅವರು. ಮೆಂಬರ್ ಅಂತ ಅಂದರೆ ಇಲ್ಲಿ ಇಮಾಮ್ ಅವರು ಬಂದು ನಿಂತು ಒಂದು ಸಂದೇಶವನ್ನು ಕೊಡೋದು, ಪ್ರತಿ ಶುಕ್ರವಾರ ಒಂದು ಸಂದೇಶವನ್ನು ಕೊಡುವಂಥದ್ದು, ಅದು ಮೆಂಬರ್ ಅಂತ ಹೇಳ್ತಾರೆ. ಹಾಗಾಗಿ ಇಡೀ ಮಸೀದಿಯಲ್ಲಿ ನಾವಿಲ್ಲಿ ಏನು ನಿಂತಿದ್ದೀವಿ, ಈ ನಾವು ನಿಂತಿರೋ ಜಾಗ ಏನಿದೆ,
ಇದು ಯಾವುದೇ ಮೂರ್ತಿ ಇಲ್ದಿರ್ತಕ್ಕಂಥ ಕಾಬಾದ ಕಡೆ ಮುಖ ಮಾಡಿ ಕಾಬಾಕ್ಕೆ ಮುಖ ಮಾಡಿ ಆ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಒಂದು ಸ್ಥಳ ಇದು. ಹಾಗಾಗಿ ಇದು ಮಸೀದಿಯ ಒಂದು ಮುಖ್ಯವಾದ ಒಂದು ಲಕ್ಷಣ ಆಗಿದೆ ಸರ್. ಈಗ ನನಗೆ ಒಂದು ಪ್ರಶ್ನೆ ಇದೆ, ಆಗಲೇ ಮೊದಲನೇ ಕೇಳಿದೆ ನಾನು. ಈಗ ಮಸೀದಿ ಅಂತ ಹೇಳಬೇಕು ಅಂತಂದರೆ ಮಸೀದಿಯಲ್ಲಿ ಮುಖ್ಯವಾಗಿ ಏನಿರಬೇಕು? ಮಸೀದಿಯಲ್ಲಿ ಇರಬೇಕಾದಂಥ ಅಂಶಗಳು ಅಂತ ಅಂದರೆ ಹೇಳ್ಬೋದು ಸರ್. ಮಸೂತಿ ಕಟ್ಟೋಬೇಕಾದ್ರೆ ನಾವು ಮೊದಲೇ ನಿರ್ಣಯ ಮಾಡ್ತೀವಿ, ಹೆಂಗೆ ಒಂದು ಮನೆ ಕಟ್ಟಬೇಕಂತ ನಮ್ಮ ಪ್ಲಾನ್ ಇರುತ್ತಲ್ಲ. ಈಗ ಮನೆ ಕಟ್ಟಬೇಕು, ನೀವು ಮೊದಲೇ ನಿಮ್ಮ ಮೈಂಡ್ನಾಗ ಇರುತ್ತೆ, ನಾವು ಮನೆ ಕಟ್ಟಬೇಕು, ಆ ಮನೆ ಹೀಗಿರಬೇಕು, ಆ ಬಾಗಿಲು ಈ ಕಡೆ ಇರಬೇಕು, ಈ ರೀತಿ ಹಿಂಗೆ ನಕ್ಷತ್ರಾಕಾರವಾಗಿ ಇರಬೇಕಾ ಅಥವಾ ಬೇರೆ ಸ್ವರೂಪದಲ್ಲಿದ್ದರೂ ಮಸೀದಿ ಮಾಡಲ್ ಇರಬೇಕು. ಆದರೆ ಈ ಕಡೆ ಮಖ ಮಾಡಿ ನಾವು ಪ್ರಾರ್ಥನೆ ಮಾಡೋದು ಈ ಕಡೆನೆ. ಆ ದಿಕ್ಕನ್ನು ಒಂದು ತೋರಿಸಿರ್ಬೇಕು ಮಸೀದಿ ದಿಕ್ಕನ್ನು ತೋರಿಸ್ಬೇಕು. ಇರ್ಬೋದು, ಅದು ಅಪ್ಸ್ಟೇರ್ ಇರ್ಬೋದು, ಫಸ್ಟ್ ಫ್ಲೋರ್ ಗ್ರೌಂಡ್ನಾಗೆ ಇರಬೇಕಂತ ಏನಿಲ್ಲ, ನೆಲದ ಮೇಲೇ ಇರಬೇಕಂತಲ್ಲ. ಒಂದು ಬಿಲ್ಡಿಂಗ್ ಇದೆ, ಕೆಳಗೆ ಒಂದು ಅಂಡರ್ಗ್ರೌಂಡ್ ಬೇರೆ ಏನೋ ವ್ಯವಸ್ಥೆ ಮಾಡ್ಕೊಂಡಾರೆ, ನಾವು ಫಸ್ಟ್ ಫ್ಲೋರ್ನಾಗೂ ಮಸೂತಿ ಮಾಡ್ಕೋಬೋದು. ಅಂದರೆ ಕಂಡೀಷನ್ ಏನು, ಕಾಬದ ಕಡೆ ಇದಾಗಬೇಕು, ಮಖ ಮಾಡಿ ನಾವು ನಮಾಜ್ ಮಾಡ್ಬೇಕು ಸರ್. ಸರ್, ಈಗ ಮಹಿಳೆಯರು ನಮಾಜ್ ಮಾಡೋಕ್ಕೆ ಬರ್ಬೋದಲ್ವ ಮಸೀದಿಲಿ? ಬರ್ತಾರಲ್ಲ? ಬರ್ಬೋದು. ಮಹಿಳೆಯರು ಸಹ ಇಲ್ಲಿ ಪ್ರಾರ್ಥನೆ ಬರಲಿಕ್ಕೆ ಅವಕಾಶ ಇದೆ, ಅದಕ್ಕೇನು ತೊಂದರೆ ಇಲ್ಲ. ಯಾಕೆಂತಂದರೆ ಮಕ್ಕದಲ್ಲೂ ಇದೆ, ಇಲ್ಲೂ ಇದೆ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ನಮ್ಮಲ್ಲಿ ಏನು ಅಂತಂದರೆ ಕೆಲವು ಮಹಿಳೆಯರು ಕೆಲವ್ರು ಬರೋದಿಲ್ಲ. ಆಮೇಲೆ ಅದರಲ್ಲೂ ಕೆಲವು ಮಹಿಳೆಯರಲ್ಲಿ ಒಂದು ನಿಫಾಸ್ ಅಂತ ಇರುತ್ತೆ, ಪೀರಿಯಡ್ಸ್ ಅಂತ ಇರುತ್ತೆ, ಅಂಥವರಿಗೆ ಅವಕಾಶ ಇಲ್ಲ. ಅದೊಂದು ಬಿಟ್ಟರೆ ಮತ್ತು ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಮಹಿಳೆಯರು ಸಹ ನಮಾಜ್ ಮಾಡಲಿಕ್ಕೆ ಬರ್ಬೋದು, ಮಸೀದಿಗೆ ಬರ್ಬೋದು. ಮತ್ತು ಭಾಳ ಮುಖ್ಯವಾಗಿ ಮಸೀದಿ ಏನಿದೆ, ಮಸೀದಿ ಒಂದು ಧಾರ್ಮಿಕ ಸ್ಥಳವೇ ಹೊರತು ಮತ್ತು ಇನ್ನು ಬೇರೆ ಯಾವುದೇ ಚಟುವಟಿಕೆ ನಡೆಯುವಂಥ ಸ್ಥಳವಲ್ಲ ಅನ್ನೋದನ್ನು ತೋರಿಸ್ಲಿಕ್ಕಾಗಿಯೇ ಮಸೀದಿ ದರ್ಶನ ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತು ವಾದಿಯ ಹುಡಾದಲ್ಲಿರ್ತಕ್ಕಂಥ ಈ ಮಸೀದಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಮೂಲಕ ಮಸೀದಿಗೆ ಸಾರ್ವಜನಿಕರ ಪ್ರವೇಶ, ಧರ್ಮಗುರುಗಳ ಪ್ರವೇಶ, ವಿವಿಧ ಧರ್ಮಗಳ ಪ್ರವೇಶ. ನೀವಲ್ಲಿ ನೋಡ್ಬೋದು, ಬಸವಕೇಂದ್ರ ಸ್ವಾಮೀಜಿಗಳು ಬಂದಿದ್ದಾರೆ, ಚರ್ಚಿನ ಫಾದರ್ ಅವರು ಬಂದಿದ್ದಾರೆ, ಎಲ್ಲ ಬೇರೆ ಬೇರೆ ಸಾರ್ವಜನಿಕರು ಸಹ ಬಂದಿದ್ದಾರೆ, ಎಲ್ಲರೂ ಸಹ ಬಂದಿದ್ದಾರೆ ಈ ಮಸೀದಿಗೆ ಭೇಟಿಯನ್ನು ನೀಡೋದ್ರ ಮೂಲಕ ಮಸೀದಿಗೆ ಯಾರು ಬೇಕಾದರೂ ಮುಕ್ತವಾಗಿ ಬರ್ಬೋದು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಸರ್, ಕೊನೆಯದಾಗಿ ನಾವು ಮಸೀದಿ ಇವತ್ತು ನೀವು ಕರೆದ್ರೆ ನಾವು ಬಂದಿದ್ದೇವೆ, ಈ ಬೇರೆ ದಿನ ನೀವು ಬರ್ಬೋದಾ? ನೀವು ಯಾವಾಗ 24x7 ಯಾವಾಗಾದರೂ ಬರಬೇಕು, ನಿಮಗೆ ನಾವು ಸ್ವಾಗತ ಮಾಡ್ತೀವಿ ಸರ್. ಮಸೀದಿಯನ್ನು ನೋಡಲಿಕ್ಕೆ ನೀವು ಯಾವಾಗ ಬೇಕಾದರೂ ಬರ್ಬೋದು, ಇಲ್ಲಿ ಬಂದು ವೀಕ್ಷಣೆನ ಮಾಡ್ಬೋದು, ಇವ್ರ ಜೊತೆಗೆ ಸೇರ್ಬೋದು, ಚರ್ಚೆ ಮಾಡ್ಬೋದು, ಮಾತಾಡ್ಬೋದು. ಇದೊಂದು ಒಂದು ವಿಶೇಷ ಕಾರ್ಯಕ್ರಮ ಮಸೀದಿ ದರ್ಶನ ಅಂತೇಳಿ. ಈ ಮಸೀದಿ ದರ್ಶನಕ್ಕೆ ನಾವು ಬಂದಿದ್ದೇವೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7.